ಲಿಂಗವಿಲ್ಲದಿದ್ದರೂ ಲಿಂಗವಂತನಾಗಿ ಬಾಳಲು ಸಾಧ್ಯವಿಲ್ಲವೇ ಅಂತಕ್ಕಂಥ ಅದ್ಭುತ ಮಾತನ್ನು ಹೇಳಿರ್ತಕ್ಕಂಥ, ಅಷ್ಟೇ ಅಲ್ಲದೆ ಈ ಒಂದು ಸಂದರ್ಭದಲ್ಲಿ ನನಗೇನಾಗ್ತಿದೆ ಅಂತಂದರೆ ಒಂದು ಕನ್ನಡ ಚಿತ್ರಗೀತೆ ಸಾಹಿತ್ಯ ನನ್ನ ನೆನಪಾಗುತ್ತಿದೆ. ಕುಮಾರವ್ಯಾಸನ ಕಾವ್ಯದ ಅಂದ, ಕವಿ ಸರ್ವಜ್ಞನ ಪದಗಳ ಚಂದ, ಹೇರೂರು ಹುಚ್ಚ, ಹೇರೂರು ಗೌಡ, ಹೇರೂರು ದೈವ, ಅಷ್ಟೇ ಅಲ್ಲದೆ ಚಕೋಟಿ ವಿರೂಪಾಕ್ಷ ಉರ್ಫ್ ವಿರೂಪಾಕ್ಷ ರೆಡ್ಡಿ, ವಿರೂಪಾಕ್ಷ ಗೌಡ ಪೊಲೀಸ್ ಪಾಟೀಲ್ ಅಂತೆಂದು ಪ್ರಖ್ಯಾತಿ ಪಡೆದಿರತಕ್ಕಂಥ ಭಗವದ್ಭಕ್ತರು ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಕಾಣ್ತಕ್ಕಂಥದ್ದು ಬಂದು ಶ್ರೀ ವಿರೂಪನಗೌಡ ತಾತನವರ ತೋರುಗದ್ದಿಗೆ. ಸರಿ ಸುಮಾರು 40 ವರ್ಷಗಳ ಹಿಂದೆ ನಿರ್ಮಾಣವಾಗಿರ್ತಕ್ಕಂಥ ತೋರುಗದ್ದಿಗೆ ನಿತ್ಯ ಪೂಜೆ ಇರುತ್ತೆ. ನಿತ್ಯ ಅಭಿಷೇಕ, ನಿತ್ಯ ಪೂಜೆ ಹಾಗೂ ರುದ್ರಾಭಿಷೇಕ ಎಲ್ಲವೂ ಇಲ್ಲ. ಅವರಿಗೆ ಅದು ಸತ್ಯ. ಅದು ಆ ತಾಯಿಗೆ ಯಾವಾಗ ವಿರೂಪನಗೌಡರ ಗರ್ಭಕ್ಕೆ ಬಂದ ತಕ್ಷಣ ಆಕೆಗೆ ಒಂದು ವಿಶೇಷವಾಗಿರುವಂಥ ಆಸಕ್ತಿ ಕ್ರಿಯೇಟ್ ಆಗ್ತದೆ. ಮನೆಗೆ ಇರಂಗಿಲ್ಲ, ದೇವ್ ನಿನ್ನ ಆಹ್ವಾನ ಕೇಳಂಗಲ್ಲ, ಹೌದಿಲ್ಲ ಅಲ್ಲಿಲ್ಲ, ವರ್ಷ ಆದ ತಕ್ಷಣ ಗರ್ಭ ನಿದ್ರಲ್ಲ ಅಂದ ಕೂಡಲಿನ ಯಾಕೆ ಏನು. ಭಗವದ್ಭಕ್ತರೇ, ದರ್ಶನ ಸಂದರ್ಶನ ವಿತ್ ಹರ್ಷವರ್ಧನಕ್ಕೆ ಸ್ವಾಗತ. ನಾವು ಇಂದು ದರ್ಶನ ಮಾಡಲು ಬಂದಿರತಕ್ಕಂಥ ಸ್ಥಳ ಬಂದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಗಂಗಾವತಿಯಿಂದ ಕನಗಿರಿಗೆ ಹೋಗೋ ಮಾರ್ಗದಲ್ಲಿ ಕೇವಲ 8 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಹೇರೂರು ಗ್ರಾಮ. ಸೊ ವಿಶೇಷವಾಗಿ ನಾವು ಇಂದು ಯಾರ ದರ್ಶನ ಮಾಡ್ತೀವಿ ಅಂತಕ್ಕಂಥದ್ದು ಹೇಳೋದಕ್ಕಿಂತ ಮುಂಚೆ ಅವ್ರು ಹೇಳ್ತಕ್ಕಂಥ ಒಂದು ಮಾತು ನನಗೆ ನೆನಪಾಗುತ್ತೆ. ಇಷ್ಟಲಿಂಗಕ್ಕಿಂತ ಆತ್ಮಲಿಂಗ ದೊಡ್ಡದು. ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ, ವಸ್ತ್ರಾಭರಣ, ಅಧಿಕಾರ, ಆಡಂಬರಕ್ಕಿಂತ ಧರಿಸಿದ ಲಿಂಗ ದೊಡ್ಡದು. ಧರಿಸಿದ ಲಿಂಗಕ್ಕಿಂತ ಅನುಭವವೇ ದೊಡ್ಡದು. ಲಿಂಗ ಕುರುಹು ಮಾತ್ರ. ಲಿಂಗದಲ್ಲಿ ಒಂದಾಗುವುದೇ ಲಿಂಗಧಾರಕನ ಜೀವನದ ಮಹತ್ವಾಕಾಂಕ್ಷೆ ಆಗಬೇಕು. ಕಾಣುವ ಲಿಂಗ ಕುರುಹು ಮಾತ್ರ. ಲಿಂಗವಿಲ್ಲದಿದ್ದರೂ ಲಿಂಗವಂತನಾಗಿ ಬಾಳಲು ಸಾಧ್ಯವಿಲ್ಲವೇ ಅಂತಕ್ಕಂಥ ಅದ್ಭುತ ಮಾತನ್ನು ಹೇಳಿರ್ತಕ್ಕಂಥ, ಅಷ್ಟೇ ಅಲ್ಲದೆ ಈ ಒಂದು ಸಂದರ್ಭದಲ್ಲಿ ನನಗೇನಾಗ್ತಿದೆ ಅಂತಂದರೆ ಒಂದು ಕನ್ನಡ ಚಿತ್ರಗೀತೆ ಸಾಹಿತ್ಯ ನನ್ನ ನೆನಪಾಗುತ್ತಿದೆ. ಕುಮಾರವ್ಯಾಸನ ಕಾವ್ಯದ ಅಂದ, ಕವಿ ಸರ್ವಜ್ಞನ ಪದಗಳ ಚಂದ, ದಾಸರು ಶರಣರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ. ಸೊ ಇಂತಹ ಒಂದು ಸಾಹಿತ್ಯವನ್ನು, ಇಂತಹ ಒಂದು ಶಿವಶರಣ ನೋಡೇ ಬರೆದಿರಬೇಕಂತ ಅನಿಸುತ್ತೆ. ಅಂದರೆ ತತ್ವ ಪದಗಳನ್ನು ಬರೆಯುತ್ತಾ ಬುಡುಬುಡಿಕೆ ಹಾಡುಗಳನ್ನು ಬರೆದು, ಅಷ್ಟೇ ಅಲ್ಲದೆ ಎಡೆಮುರಿ ಶಾಸ್ತ್ರವನ್ನು ಬರೆದಿರ್ತಕ್ಕಂಥ ಶಿವಶರಣರಾದ ಹೇರೂರು ಹುಚ್ಚ, ಹೇರೂರು ಗೌಡ, ಹೇರೂರು ದೈವ, ಅಷ್ಟೇ ಅಲ್ಲದೆ ಕೋಟಿ ವಿರೂಪಾಕ್ಷ ಉರ್ಫ್ ವಿರೂಪಾಕ್ಷ ರೆಡ್ಡಿ, ವಿರೂಪಾಕ್ಷ ಗೌಡ ಪೊಲೀಸ್ ಪಾಟೀಲ್ ಅಂತೆಂದು ಪ್ರಖ್ಯಾತಿ ಪಡೆದಿರತಕ್ಕಂಥ ಶ್ರೀ ಹೇರೂರಿನ ವಿರೂಪನಗೌಡ ತಾತನವರ ತೋರುಗದ್ದಿಗೆಯನ್ನು ಏನು ಮಾಡೋಣ ಅಂತಂದ್ರೆ ನಾವು ದರ್ಶನವನ್ನು ಮಾಡೋಣ. ಈ ತೋರುಗದ್ದಿಗೆಯನ್ನು ದರ್ಶನ ಮಾಡಿ ಈ ಒಂದು ಹೇರೂರು ವಿರೂಪನಗೌಡ ತಾತನವರ ವಂಶಸ್ಥರನ್ನು ಏನು ಮಾಡೋಣ ಅಂತಂದ್ರೆ ನಾವು ಸಂದರ್ಶನ ಮಾಡೋಣ. ಅಷ್ಟೇ ಅಲ್ಲದೆ ಹೇರೂರು ವಿರೂಪನಗೌಡರ ಬಗ್ಗೆ ಸಾಕಷ್ಟು ಸಂಶೋಧನೆಯನ್ನು ಮಾಡಿ ಇತಿಹಾಸವನ್ನು ಬಲ್ಲಿರತಕ್ಕಂಥ ಡಾಕ್ಟರ್ CB ಚಿಲ್ಕರಗಿ ಸರ್ ಅವರನ್ನು ಸಂದರ್ಶನ ಮಾಡಿ ಸಂಪೂರ್ಣ ಮಾಹಿತಿಯನ್ನು ತೋರೋಣ. ಹೇರೂರು ವಿರೂಪನಗೌಡರ ಇತಿಹಾಸದ ಬಗ್ಗೆ ಸಾಕಷ್ಟು ಸಂಚಿಕೆಗಳು ಮೂಡಿಬರಲಿದ್ದು, ಎಲ್ಲ ಸಂಚಿಕೆಗಳನ್ನು ನೋಡಿದರೆ ಮಾತ್ರ ಏನಾಗುತ್ತಂದರೆ ಇಂತಹ ಒಂದು ಅವಧೂತರ ಒಂದು ಏನಾಗುತ್ತಂದರೆ ವಿಚಾರಗಳು ನಮಗೆ ಏನಾಗುತ್ತೆ ಅಂತ ತಿಳಿತದೆ. ಬನ್ನಿ ಭಕ್ತರೇ, ನಾವೇನು ಮಾಡೋಣ ಅಂತಂದರೆ ಈಗ ಶ್ರೀ ಹೇರೂರು ವಿರೂಪನಗೌಡ ತಾತನವರ ತೋರುಗದ್ದಿಗೆಯನ್ನು ದರ್ಶನವನ್ನು ಮಾಡೋಣ. ದರ್ಶನವನ್ನು ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಈ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಕೊಟ್ಟಿರ್ತಕ್ಕಂಥ ಬೆಲ್ಲೈಕನ್ ಒತ್ತೋದ್ರ ಮುಖಾಂತರ ಮುಂಬರುವ ವಿಡಿಯೋಗಳ ನೋಟಿಫಿಕೇಶನ್ ಏನಾಗ್ತದೆ ನಿಮಗೆ ಸಿಗುತ್ತೆ. ಬನ್ನಿ ಭಕ್ತರು, ನಾವೇನು ಮಾಡೋಣ ಅಂತಂದರೆ ಶ್ರೀ ಹೇರೂರು ವಿರೂಪನಗೌಡ ತಾತನವರ ದರ್ಶನವನ್ನು ಮಾಡೋಣ. ಭಗವದ್ಭಕ್ತರು ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಕಾಣ್ತಕ್ಕಂಥದ್ದು ಬಂದು ಶ್ರೀ ವಿರೂಪನಗೌಡ ತಾತನವರ ತೋರುಗದ್ದಿಗೆ. ಸರಿ ಸುಮಾರು 40 ವರ್ಷಗಳ ಹಿಂದೆ ನಿರ್ಮಾಣವಾಗಿರ್ತಕ್ಕಂಥ ಒಂದು ತೋರುಗದ್ದಿಯ ದರ್ಶನವನ್ನು ನೀವು ದರ್ಶನ ಸಂದರ್ಶನ ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಮಾಡ್ಬೋದು. ನೋಡ್ಬೋದು ಭಕ್ತರು ನೀವು ಶ್ರೀ ವಿರೂಪನ ತಾತನವರ ತೋರುಗದ್ದಿಗೆ. ಭಗವದ್ಭಕ್ತರೇ, ಶ್ರೀ ಹೇರೂರು ವಿರೂಪನಗೌಡ ತಾತನವರ ತೋರುಗದ್ದಿಗೆಯ ಅರ್ಚಕರನ್ನು ಸಂದರ್ಶನ ಮಾಡಿ ಮಾಹಿತಿಯನ್ನು ತಗೊಳ್ಳೋಣ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಚನ್ನವೀರಯ್ಯ ಅಂತ. ಚನ್ನವೀರಯ್ಯ. ಸೊ ಈ ಒಂದು ಹೇರೂರಲ್ಲಿರ್ತಕ್ಕಂಥ ಈ ತೋರುಗದ್ದಿಗೆಯಲ್ಲಿ ನಿತ್ಯ ಯಾವ ಒಂದು ಪೂಜಾ ಕಾರ್ಯಕ್ರಮ ನಡೀತಾ ಇದ್ದೀರಿ? ಬೆಳಿಗ್ಗೆ 5 ಗಂಟೆಗೆ ಬಂದು ಬೆಳಿಗ್ಗೆ 5 ಗಂಟೆಯಿಂದ ಪೂಜೆ ಮಾಡುತ್ತೆ. 6 ಗಂಟೆಗೆಲ್ಲ ಪೂಜೆ ಮುಗಿಯುತ್ತೆ. 6 ಗಂಟೆ ಮೇಲೆ ಭಕ್ತಾದಿಗಳು ಬಂದವರಿಗೆ ಪ್ರಸಾದ ಹಾಗೂ ಅರ್ಚನೆ ಮಾಡಿ ಕೊಡ್ತಾ ಇರ್ತೀವಿ.
ಆಮೇಲೆ ವಾರದ ಯಾವ ವಿಶೇಷ ದಿನ ಒಂದು ಪೂಜಾ ಕಾರ್ಯಕ್ರಮ ಇರುತ್ತೆ? ಸೋಮವಾರ ದಿವಸ ವಿಶೇಷ ಕಾರ್ಯಕ್ರಮಗಳು ಇರ್ತವೆ. ಸೋಮವಾರ ದಿನ ಅಂದರೆ ಈ ಒಂದು ಗದ್ದುಗೆಯ ದಿವಸ ಅಂತಂದ್ರೆ ಸೋಮವಾರ ಅಂತ ಹೇಳಿ. ಸೋಮವಾರ. ಆಮೇಲೆ ತಿಂಗಳಲ್ಲಿ ಆಗ್ತಕ್ಕಂಥ ವಿಶೇಷ ಪೂಜೆಗಳು ಯಾವುದ್ರಿ? ಅಮಾವಾಸ್ಯೆ ದಿನ ಮಾಡ್ತೇವೆ. ಅಮಾವಾಸ್ಯೆ ದಿನ ರುದ್ರಾಭಿಷೇಕ ಹಾಗೂ ಇನ್ನಿತರ ಪೂಜೆಗಳನ್ನು ಮಾಡ್ತಾರೆ. ಆಮೇಲೆ ವರ್ಷದಲ್ಲಿ ಯಾವ ವಿಶೇಷ ಕಾರ್ಯಕ್ರಮಗಳು ಅಂದರೆ ಶ್ರಾವಣ ಮಾಸ ಆಗಿರ್ಬೋದು, ಕಾರ್ತಿಕ ಮಾಸ, ಈ ಒಂದು ದಿನಮಾನಗಳಲ್ಲಿ ಏನಾದರೂ ವಿಶೇಷ ಪೂಜಾ ಕೈಂಕರ್ಯಗಳು ಈ ದೇವಸ್ಥಾನದಲ್ಲಿ? ಶ್ರಾವಣ ಮಾಸದಲ್ಲಿ ನಿತ್ಯ ಪೂಜೆ ಇರುತ್ತೆ. ನಿತ್ಯ ಅಭಿಷೇಕ, ನಿತ್ಯ ಪೂಜೆ ಹಾಗೂ ರುದ್ರಾಭಿಷೇಕ ಎಲ್ಲವೂ ಇರುತ್ತೆ. ಹಾಗೂ ಪ್ರಸಾದನೂ ಇರುತ್ತೆ. ಬಂದ ಭಕ್ತಾದಿಗಳಿಗೆ ಪ್ರಸಾದನೂ ಇರುತ್ತೆ. ಈ ದೇವಸ್ಥಾನದಲ್ಲಿ ಜಾತ್ರೆ ಕಾರ್ಯಕ್ರಮ ಏನು ನಡೀತಾ ಇದೆ? ಜಾತ್ರೆ ಈ ತಿಂಗಳು ಮುಂದಿನ ತಿಂಗಳು 7ನೇ ತಾರೀಕಿನ ಜಾತ್ರೆ ಇದೆ. ಜಾತ್ರೆಯಲ್ಲಿ ಯಾವ್ಯಾವ ವಿಶೇಷ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಸರ್? ಇವತ್ತಿಂದ ಪುರಾಣ ಪ್ರಾರಂಭವಾಗಿ 7ನೇ ತಾರೀಕಿಗೆ ಮುಕ್ತಾಯಗೊಳ್ಳುತ್ತದೆ. ಒಟ್ಟು 11 ದಿನಗಳ ಕಾಲ ಪುರಾಣ ನಡೀತದೆ. 11 ದಿನಗಳ ಕಾಲ ಪುರಾಣ ಹಾಗೂ ಕುಂಭೋತ್ಸವ ಇರುತ್ತೆ. ಹಾಗೂ ಭಜನೆ ಮತ್ತು ರಥೋತ್ಸವ. 7ನೇ ತಾರೀಕು ರಥೋತ್ಸವ, ಭಜನೆ, ಕುಂಭೋತ್ಸವ ಮತ್ತು ಕಳಸಾಧಾರಣೆ, ಸ್ಥಳಕ್ಕೆ ಹೋಗಿರೋದಿಲ್ಲ ಇತ್ಯಾದಿ ಕಾರ್ಯಕ್ರಮಗಳು ಇರ್ತವೆ. ಇಲ್ಲಿವರೆಗೆ ಮಾಹಿತಿ ಕೊಟ್ಟಿರ್ತಕ್ಕಂಥ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಂದು ಸೊ ಮೊನ್ನೆ ಫೆಬ್ರವರಿ 21ನೇ ತಾರೀಕಿನಂದು ಕಾಟಗಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ಶ್ರೀ ವಿರ್ಪನಗೌಡ ತಾತನವರ ಬಗ್ಗೆ ಸಾಕಷ್ಟು ಸಂಶೋಧನೆ ಮಾಡಿರ್ತಕ್ಕಂಥ ಶ್ರೀ ಡಾಕ್ಟರ್ CB ಚಿಲ್ಕರಗಿ ಸರ್ ಅವರನ್ನು ಸಂದರ್ಶನ ಮಾಡಿ ಈ ಒಂದು ವಿರ್ಪಣ ತಾತ ಗೌಡರ ಸಂಪೂರ್ಣ ಮಾಹಿತಿಯನ್ನು ಮಾಡೋಣ ಅಂತಂದು ನಾವು ಅವರನ್ನು ತಗೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸಂದರ್ಶನ ಯೂಟ್ಯೂಬ್ ಚಾನಲ್ಗೆ ತಮಗೆ ತುಂಬ ಹೃದಯದ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ಈ ಒಂದು ಸಂದರ್ಶನ ಮಾಡಲು ವಿಶೇಷವಾಗಿ ಅವರ ಬಗ್ಗೆ ಆಸಕ್ತಿಗಳಿರ್ತಕ್ಕಂಥ ನೀವು ಸಿಕ್ಕಿರೋದು ಇನ್ನೊಂದು ರೂಪದಲ್ಲಿ ವಿರ್ಪಣ ತಾತನವರ ದರ್ಶನ ಆದಂಗೆ ಆಗಿದೆ ಸರ್. ಅಂದರೆ ಅಷ್ಟು ಒಂದು ನೀವು ಅವ್ರ ಬಗ್ಗೆ ಒಂದು ಸಂಶೋಧನೆ ಮಾಡಿ ಅಷ್ಟು ಕಾಳಜಿ ವಹಿಸ್ತಕ್ಕಂಥ ಸರ್. ಮೊಟ್ಟ ಮೊದಲ ಬಾರಿಗೆ ಸರ್ ಈಗ ನಾವು ಅವರೊಂದು ಇತಿಹಾಸವನ್ನು ನೋಡೋದಾದರೆ, ಜೀವನವನ್ನು ನೋಡೋದಾದರೆ, ನಾವು ವಿರುಪಮ್ಮ, ನಾಗಮ್ಮ, ಅಯ್ಯಪ್ಪ ರೆಡ್ಡಿ ಅಂಥೇಳಿ 3 ಮಕ್ಕಳಿದ್ದರು ಸಮೇತನು ಮುದ್ದಮ್ಮನವರು ಒಂದು ಕಣ್ಣು ಕಣ್ಣಲ್ಲ, ಒಂದು ಮಗು ಅಲ್ಲ ಅಂಥೇಳಿ ಇನ್ನೊಂದು ಮಗು ಬೇಕಂತ ಅಪೇಕ್ಷೆನ ಇಟ್ಕೊಂಡು ಅವ್ರು ಏನು ಮಾಡ್ತಾರೆ ಅಂದರೆ ಈಶ್ವರ ಗುಡಿಗೆ ಪ್ರಾರ್ಥನೆಯನ್ನು ಮಾಡ್ತಿರ್ತಾರೆ ಸರ್. ಸೊ ಇದೊಂದು ಅವಧೂತರ ಜನನದ ಸಂಕೇತನ ಅಥವಾ ಹಿಂದಿನ ಕಾಲದಲ್ಲಿ ಮಕ್ಕಳಿರಲ್ಲವ ಮನೆ ತುಂಬ ಅಂತಕ್ಕಂಥ ಒಂದು ಮಾತಿನ ತಾತ್ಪರ್ಯದ ಒಂದು ಇದು ಅನಿಸುತ್ತೆ ಸರ್. ಯಾವ ರೀತಿ ಇದನ್ನು ನೀವು ವಿಶ್ಲೇಷಣೆ ಮಾಡ್ತಾರೆ ಸರ್? ಹಿಂದಿನ ಕಾಲಕ್ಕೆ ವಿಜಯನಗರದ ಅರಸರು ಶಾಹಿ ಮನೆತನಗಳ ನಡುವೆ ಮೇಲಿನ ಮೇಲೆ ಯುದ್ಧಗಳು ನಡೀತಾ ಇತ್ತು. ಇಡೀ ಮನೆತನಗಳೇ ಸರ್ವನಾಶವಾಗುವಂಥ ಕಾಲಗಳು ಕೂಡ ಬರ್ತಿದ್ವು. ಆ ಸಂದರ್ಭದಲ್ಲಿ ಒಂದು ಮಗು ಅಲ್ಲ, ಒಂದು ಕಣ್ಣಲ್ಲ ಅನ್ನುವಂಥದ್ದು ಹುಟ್ಟಿದ್ದು. ಮನೆ ತುಂಬ ಮಕ್ಕಳಿರಲಿ ಅಂತ ಯಾಕೆ ಇಷ್ಟಪಡ್ತಿದ್ರು ಅಂದರೆ, ಇವತ್ತಿನ ಕಾಲಘಟ್ಟದಲ್ಲಿ ಮನೆಗೊಂದೇ ಮಗು ಸಾಕನ್ನುವಂಥ ಸ್ಥಿತಿಗೆ ಯಾಕೆ ಬಂದಿವೆ ಅಂದರೆ, ಜನಸಂಖ್ಯೆಗೆ ಯಾವುದೇ ತೊಂದರೆ ಇರದೆ ಅವರು 100 ವರ್ಷ ಬದುಕುವಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಅವತ್ತಿನ ದಿವಸ ಆಗಿರಲಿಲ್ಲ. ಏಕಾಏಕಿ ದಾಳಿಗಳು ಇವೆಲ್ಲ ನಡೀತಿದ್ದಂಥ ಸಂದರ್ಭದಲ್ಲಿ ಆ ಮುದ್ದಮ್ಮ ತಾಯಿ ನನಗೆ ಇನ್ನೊಂದು ಮಗು ಬೇಕಂತ ಆಸೆ ಪಟ್ಟಿರ್ತಕ್ಕಂಥದ್ದು. ಓಕೆ ಸರ್. ಈಗ ಆ ಒಂದು ಮಗು ಬೇಕಂತ ಪರಿಕಲ್ಪನೆ ಅವರು ಪ್ರಾರ್ಥನೆ ಅಂದರೆ ಹೇಗೆ ಫಲಿಸುತ್ತೆ ಸರ್? ಅದು ಅಂದರೆ ದೇವರನ್ನು ಮೊರೆ ಹೋಗಿದ ಮೇಲೆ ಆಗಿರೋದಾ ಅಥವಾ ಬೇರೆ ಏನಾದರೂ? ಇಲ್ಲ, ಅವರು ಭಾಳ ದೊಡ್ಡ ಪ್ರಮಾಣದಲ್ಲಿ ದೇವರಿಗೆ ನಡ್ಕೊಂತಾರೆ ಅವರು. ಓಕೆ ಸರ್. ಅವರು ಗಂಡನಿಗೆ ಹೇಳ್ತಾರೆ, ಇಲ್ಲ ನಾವು ಎಲ್ಲಿ ಕೇಳಿದಲ್ಲಿ ಕರ್ಕೊಂಡು ಹೋಗ್ತಾರೆ ಅವರು. ಶ್ರೀಶೈಲಕ್ಕೆ ಕರ್ಕೊಂಡು ಹೋಗ್ತಾರೆ. ಪಂಪಾಪತಿ ಭಕ್ತರಾಗಿ ಕೂಡ ನಡ್ಕೊತಿರ್ತಾರೆ. ನಮ್ಮ ಭಾಗದಲ್ಲಿ ಅವತ್ತಿನ ಕಾಲದಲ್ಲಿ ಈಗ 100 ವರ್ಷದಿಂದ ಹಂಪಿ ಪಂಪಾಪತಿ ಅಂದರೆ ಭಾಳ ದೊಡ್ಡ ಪ್ರಖ್ಯಾತವಾಗಿರುವಂಥ ದೈವ ಅದು. ಅದು ವಿಶೇಷವಾಗಿ ದಕ್ಷಿಣ ಭಾರತದಲ್ಲೇ ಭಾಳ ಶ್ರೇಷ್ಠವಾಗಿರುವಂಥ ದೈವ. ಇವ್ರ ಮನೆತನಕ್ಕೂ ಕೂಡ ಆ ವಿರ್ಪಣ ತಾತನವರಿಗೆ ಅಂದರೆ ವಿರೂಪಾಕ್ಷೇಶ್ವರಿಗೆ ನಡ್ಕೊಂಡಿರ್ತಕ್ಕಂಥದ್ದು. ಮತ್ತು ಇಲ್ಲಿಯವರೆಲ್ಲರೂ ಬಹುತೇಕವಾಗಿ ಒಂದು 8-10 ಬಂಡಿ ಕಟ್ಕೊಂಡು ಒಂದೊಂದು ಮನೆಯಿಂದ ಪಂಪಾಪತಿ ಹಂಪಮ್ಮನ ದರ್ಶನ ತಗೊಂಡೇ ಬರೋರು ಅವರು. ಹಾಗಾಗಿ ಇಲ್ಲಿ ಸ್ಥಳೀಯವಾಗಿರುವಂಥ ದೇವರನ್ನು ಬೇಡಿಕೊಂಡ್ಲು. ಜೊತೆಗಿಲ್ಲ ಅಲ್ಲಿ ಹೇಳಿದ್ರು ಗುರುಗಳು, ಅವ್ರ ಮನೆ ಗುರುಗಳು ಗುರುಸುಣಿಗಿ ಸ್ವಾಮಿಗಳವರು, ಯಾದಗಿರಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಊರದು. ಅಲ್ಲಿಂದ ಬಂದವ್ರು, ನೋಡಮ್ಮ ನಿಮ್ಮ ಮನೆಗೆ ವಿರೂಪಾಕ್ಷೇಶ್ವರನ ದರ್ಶನ ಮಾಡ್ಕೊಂಡೆ ಅಂದ್ರೆ ಆಶೀರ್ವಾದ ಮಾಡ್ತಾನಾತ ಅಂತ ಹೇಳಿದಾಗ ಆಕೆ ಭಾಳ ಗಟ್ಟಿಯಾಗಿ ನಾನು ವಿರೂಪಾಕ್ಷೇಶ್ವರನ ಬೇಡಿಕೊಂತೀನಿ ಅಂತ ಅಲ್ಲಿ ಕರ್ಕೊಂಡು ಹೋದ್ಲು ಗಂಡನ್ನ. ಓಕೆ ಸರ್. ಆ ಒಂದು ವಿರ್ಪಣ ತಾತ ಅವರ ಜನನ ಆದ ಸಂದರ್ಭದಲ್ಲಿ ಸರ್ ಆ ವಾತಾವರಣ ಯಾವ ರೀತಿ ಇತ್ತು ಸರ್? ಆಮೇಲೆ ಆ ತಂದೆ ತಾಯಿಗಳ ಒಂದು ಅಂದರೆ ಆ ಖುಷಿ ಯಾವ ಥರ ಇತ್ತು ಸರ್? ಅಂದರೆ ಒಂದು ಚಿಕ್ಕ ಮಗು ಇರಬೇಕಾದ್ರೆ ಅದು ಗೊತ್ತಾಗ್ತಿತ್ತ, ಇವರು ಮುಂದೆ ಒಂದು ಅವಧೂತರಾಗ್ತಕ್ಕಂಥ ಒಂದು ವಿಚಾರ ಏನಾದರೂ ಗೊತ್ತಾಗ್ತಿತ್ತು ಸರ್? ಇಲ್ಲ, ಅವರಿಗೆ ಅದು ಸತ್ಯ. ಅದು ಆ ತಾಯಿಗೆ ಯಾವಾಗ ವಿರ್ಪನಗೌಡರ ಗರ್ಭಕ್ಕೆ ಬಂದ ತಕ್ಷಣ ಆಕೆಗೆ ಒಂದು ವಿಶೇಷವಾಗಿರುವಂಥ ಆಸಕ್ತಿ ಕ್ರಿಯೇಟ್ ಆಗ್ತಿತ್ತು. ದೇವ್ರ ಧ್ಯಾನ ಮಾಡುವ, ಗರ್ಭದಲ್ಲಿ ಇರಬೇಕಾಗಿದ್ರೇ ದೇವ್ರ ಧ್ಯಾನ ಮಾಡುವಂಥದ್ದು,
ದಾನ ಧರ್ಮಗಳನ್ನು ಮಾಡುವಂಥದ್ದು ಭಾಳ ಒಳ್ಳೆಯ ಮನೆತನ, ಅದು ಶ್ರೀಮಂತ ಮನೆತನ, ಯಾವ ಕೊರತೆನೂ ಇರಲಿಲ್ಲ. ಆಮೇಲೆ ಕಷ್ಟಪಟ್ಟು ದುಡಿತಿದ್ರು, ಅವ್ರ ಮನೆಯವರೆಲ್ಲರೂ ಕಷ್ಟಪಡ್ತಾರೆ. ಅವ್ರ ಗಂಡ ಸ್ವತಃ ಒಕ್ಕಲ್ತನ ಮಾಡುವಂಥ ಮನುಷ್ಯ ಆಗಿದ್ದ. ಅದು ಭೂಮಿ ಸೀಮೆನೂ ಭಾಳ ದೊಡ್ಡವು, ಇವೆಲ್ಲ ಅವ್ರವೇ ಇರ್ಕೊಂಡು ತಾತ್ರೆ ಭೂಮಿ ಸೀಮೆ. ಇಷ್ಟೆಲ್ಲ ನೀರಾವರಿ ಇರಲಿಲ್ಲ, ಹೊರಭೂಮಿ ಆದ್ರೂ ಸಹಿತ ಭಾಳ ಶ್ರೇಷ್ಠವಾಗಿರುವಂಥ ಬೆಳೆಯನ್ನು ಬೆಳೀತಿತ್ತು. ಮತ್ತು ಊರು ಪೊಲೀಸ್ ಗೌಡರು ಗೌಡಿಕಿ ಇವ್ರಿಗೆ ಇರದೇ ಇದ್ರು ಚಕೋಟಿಯವ್ರು ಭಾಳ ದೊಡ್ಡ ಚಕೋಟಿಯವ್ರು ಅವ್ರ ಮೂಲ ಪೊಲೀಸ್ ಗೌಡಿಕಿ ಪೊಲೀಸ್ ಗೌಡ್ರದ್ದು ಅದು. ಓಕೆ ಸರ್. ಆ ಮನೆತನದಿಂದ ಬಂದಾಕಿ ಮುದ್ದಮ್ಮ. ಓಕೆ ಸರ್. ತಂದೆನೂ ಪೊಲೀಸ್ ಗೌಡ, ಆ ಸೋದರನು ಪೊಲೀಸ್ ಗೌಡ. ಆ ಮನೆತನದಿಂದ ಬಂದ್ರೆ ದಾನ ಧರ್ಮ ಪರೋಪಕಾರದ ಬುದ್ಧಿ ಆಯಮ್ಮಂದು ಅಲ್ಲಿತ್ತು. ಇಲ್ಲಿನೂ ಆಳು ಕಾಳು ಬೇಕಾದಷ್ಟು ಸಂಪತ್ತಿತ್ತು. ದಾನ ಧರ್ಮಗಳನ್ನು ಮಾಡುವಂಥ ಬುದ್ಧಿ ವಿರುಪನಗೌಡರು ಹೊಟ್ಟೆಗೆ ಬಂದ ತಕ್ಷಣವೇ ಸ್ಟಾರ್ಟ್ ಆಯ್ತು ಆಯಮ್ಮಗೆ. ಮತ್ತು ಯಾವಾಗ ಎರಡನೇ ಮಗು ಇಡೀ ಮನೆತನದಲ್ಲಿ ಅವ್ರ ವಂಶದಲ್ಲಿ ಸುತ್ತಮುತ್ತ ಎಲ್ಲರೂ ಏನೂ ವಿಶೇಷವಾಗಿದ್ದಾಳೆ ಆ ಮುದ್ದಮ್ಮ ಮುಂದೆ, ಅವ್ರು ಏನು ಹೇಳ್ತಾರೆ ಅದು ಕೇಳ್ರಪ್ಪ ಅನ್ನೋ ಲೆಕ್ಕಕ್ಕೆ ಬಂದು ಆ ಅಮ್ಮನ ಮಾತುಗಳು ಮನೆಯಾಗ ನಡೆಯಕ್ಕೆ ಶುರುವಾದವು. ಸರ್, ಈಗ ವಿರುಪನಗೌಡ ತಾತರ ಮೊದಲ ಶಿಕ್ಷಣ ಎಲ್ಲಿಂದ ಶುರುವಾಗಿದೆ ಸರ್? ಅವರು ಹುಟ್ಟಿದ ಮೇಲೇ ವಿಶೇಷವಾಗಿರುವಂಥ ಸಂಜ್ಞೆಗಳು ಅಂತ ಕರಿತೀವಿ ನಾವು, ಅವೆಲ್ಲ ಶುರುವಾದವು. ಮುಂದೆ ಹುಟ್ಟಿದ ಕೂಡಲೇ ನಮ್ಮ ಮನೆಯಲ್ಲಿ ಅತ್ಯಂತ ಅಚ್ಚುಮೆಚ್ಚಿನ ಮಗು, ಬಾವು ಸಣ್ಣ ಕೂಸು ಅಂದ್ರೂ ಭಾಳ ದೊಡ್ಡದು, ಭಾಳ ಚಂದ ಇರೋಂಥದ್ದು, ಉದ್ದು ಮೂಗು ಅದೆಲ್ಲ ಇದ್ದಿದ್ದಂಥದ್ದು. ಎಲ್ಲ ಅದನ್ನು ಬಾಲಲೀಲೆಗಳು ಎಲ್ಲ ಓಣಿಯಲ್ಲಿ ಇರ್ತಕ್ಕಂಥ ಜನರಿಗೆ ಭಾಳ ಅಪೇಕ್ಷೆ ಆಗ್ತಿತ್ತು. ಆ ಹುಡುಗ ಬಂದಂದ್ರೆ ಆಡಕ್ಕೆ ಒಂದು ಖುಷಿ ಬರ್ತಿತ್ತು. ಹಿಂಗಿರ್ಬೇಕಾಗಿದ್ರೆ ಶಾಲೆಗೆ ಮಹತ್ವ ಇರಲಿಲ್ಲ ಅವತ್ತಿನ ದಿವಸ. ಎಲ್ಲರೂ ತಮ್ಮ ವರ್ತನೆ ಮಾಡ್ಕೊಂಡು ಹೋಗ್ಬೇಕು, ತಮ್ಮ ಕಸಬುಗಳನ್ನು ಮಾಡ್ಕೊಂಡು ಹೋಗ್ಬೇಕು ಅನ್ನೋಂಥದ್ದು ಇತ್ತು. ಈ ಯಾವಾಗ ಪೊಲೀಸ್ ಗೌಡ ಊರು ಪೊಲೀಸ್ ಗೌಡ ಇವರು ಸೋದರಮಾವಾಗಿರೋದ್ರಿಂದ ತಾತ ಆಗಿರೋದ್ರಿಂದ ಏನು ಮಾಡಿದ ಅಂದ್ರೆ ಈತಗೊಂದು ವಿದ್ಯೆ ಕಲಿಸ್ಬೇಕು ಅನ್ನೋಂಥ ಆಸೆಯನ್ನು ಆಯಂ ಬಂತು. ವಿದ್ಯೆ ಅಂದ್ರೆ ಏನು ಶಾಲೆ ಇರಲಿಲ್ಲ ಅಂದಮೇಲೆ ಇಲ್ಲಿ ಊರಾಗ ಯಾರು ಚಲೋ ಶಾಲೆ ಕಲಿಸ್ತಾರ? ಮಠದ ಐನ್ಯರಿಗೆ ಬಿಟ್ಟರು. ಮಠದ ಐನ್ಯರು ಏನಾಗಿಬಿಡ್ತು ಅಂದರೆ ಭಾಳ ಶಾಣೆ ಇದ್ನಲ್ಲಿ ಹುಡುಗ, ಹೇಳೋದನ್ನು ಕೇಳ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಕಲ್ತ ಮೇಲೆ ಅವ್ರಿಗೆ ಅನಿಸ್ತು ಇವನು ಭಾಳ ಶಾಣೆದನ, ಬೇರೆ ಕಡೆ ಕಳಿಸ್ಬೇಕಂತ. ಎಲ್ಲಿ ಕಳಿಸ್ಬೇಕು? ವೆರಿ ನೆಕ್ಸ್ಟ್ ಎಜುಕೇಷನ್ ಸೆಂಟರ್ ಯಾವುದು ಅಂದಾಗ ಅವ್ರಿಗೆ ಗೊತ್ತಾಗಿರೋದೇ ಕಂಪ್ಲಿ. ಕಂಪ್ಲಿಯಲ್ಲಿ ಈಗೇನು ಮಠ ಐತಲ್ರಲ್ಲಿ, ವಿರುಪನಗೌಡರ ಮಠ ಬೇರೆ, ಸಂಸ್ಕೃತ ಪಾಠಶಾಲೆ ಇತ್ತು. ಆ ಸಂಸ್ಕೃತ ಪಾಠಶಾಲೆಯಲ್ಲಿ ಉಡುಮಕಲ್ಲಿನ ಶಾಸ್ತ್ರಿಗಳು ಅಂತೇಳಿ, ಚಂದ್ರಶೇಖರ ಶಾಸ್ತ್ರಿಗಳ ತಂದೆ ಸೋಮಶೇಖರ ಶಾಸ್ತ್ರಿಗಳು ಅಂತೇಳಿ, ಅವರು ಬಾಲ್ಯದಲ್ಲಿದ್ದಾಗ ಅಲ್ಲಿ ಹೋಗಿ ವಿದ್ಯೆ ಕಲಿತಿದ್ರು. ಅಂದ್ರೆ ಅದು ವಿದ್ಯಾ ಕೇಂದ್ರ, ಸಂಸ್ಕೃತನ ಕಲಿಸ್ತಿದ್ರು, ಜೊತೆಗೆ ಅವತ್ತಿನ ಕಾಲದಲ್ಲಿ ಏನು ಬೇಕು ವಿದ್ಯೆಯನ್ನು ಅವ್ರನ್ನ ಕಲಿಸ್ತಿದ್ರು. ವಿರುಪನಗೌಡರನ್ನ ಕರ್ಕೊಂಡೋಗಿ ಅಲ್ಲಿ ಕೂಡ ಕಲಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ರು ಅವರು. ಆಮೇಲೆ ಸರ್, ಈಗ ವಿಶೇಷವಾಗಿ ಒಂದು ಜೀವನ ಬದಲಾವಣೆ ಆಗಿರೋದು ಅಂತಂದರೆ ನಾವು ಆರಾಳ ಒಂದು ರುದ್ರಮುನೇಶ್ವರ ಒಂದು ಸರ್. ಸರ್, ಈಗ ವಿರುಪನಗೌಡರಿಗೆ ಆರಾಳ ರುದ್ರಮುನೇಶ್ವರ ಆ ಒಂದು ಮಠದ ಸಂಪರ್ಕ ಹೇಗೆ ಬೆಳೀತಿ ಸರ್? ಅದು ಯಾವ ಸಂದರ್ಭದಲ್ಲಿ ಅದರ ಸಂಪರ್ಕ ಬಂತು ಸರ್? ಈಗ ನಾನು ಹೇಳಿದೆ, ಆ ತಾಯಿ ವಿರೂಪಾಕ್ಷೇಶ್ವರಿಗೆ ನಡ್ಕೊಂಡ್ಲು ಅಂತ. ವಿರೂಪಾಕ್ಷೇಶ್ವರಿಗೆ ನಡ್ಕೊಂಡ್ಲು ಅಂತ ಅನ್ನೋದಕ್ಕಿಂತ ಪೂರ್ವದಲ್ಲಿ ಆರಾಳ ಮಠನೂ ಕೂಡ ಇವರು ನಡ್ಕೊಂತಿದ್ರು. ಆರಾಳ ಮಠ, ಏರೂರಾಗ ಮಠಗಳಂದ್ರೇನು, ಏರೂರು ಹಿರಿಯ ಮಠದವರು ಬೇರೆ ಬೇರೆ ಮಠದವ್ರು ಇದ್ದರು. ಅವ್ರ ಜೊತೆಗೂ ಒಳ್ಳೆ ಆಪ್ತವಾದ ಸಂಬಂಧ ಇವ್ರದ್ದು. ಸ್ವಾಮಿಯವ್ರನ್ನ ಕರಿಲಾರ್ದ ಮನೆಯಾಗ ಅಮಾಸಿ ಉಂಡಿವು ಮಾಡ್ತಿರ್ಲಿಲ್ಲ. ಪ್ರತಿ ಸೋಮವಾರ ಬಂದು ಉಂಡು ಹೋಗ್ಬೇಕು, ಪ್ರತಿ ದಿವಸನೂ ಇವ್ರ ಮನೆಗೆ ಒಬ್ಬರು ಪ್ರಸಾದ ತಗೊಳಕ್ಕೆ ಹಂಗಿತ್ತು. ಅದು ಯಾವಾಗ ಆರಾಳ ಅದು ಅದ್ವೈತ ಪರಂಪರೆಯಲ್ಲಿ ಭಾಳ ಉನ್ನತವಾಗಿರುವಂಥ ಸ್ಥಾನದಲ್ಲಿದೆ. ಈಗ ನಾವು ಅಂಕ್ಲಿಮಠ ಅಂತೇನು ಕರಿತೀವಿ, ಮೂಲ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಂಕ್ಲಿಮಠ ಜೊತೆಗೆ ನೇರವಾದ ಸಂಪರ್ಕ ಇತ್ತು. ಅಲ್ಲಿ ಸ್ವಾಮಿಗಳು ಅಷ್ಟು ಮಹಾಜ್ಞಾನಿಗಳಾಗಿದ್ದರು, ರುದ್ರ ಸ್ವಾಮಿಗಳನ್ನವರು. ಅವರು ಕೂಡ ಇವ್ರ ಮನೆಗೆ ಬಂದು ಆಶೀರ್ವಾದ ಮಾಡಿ ಹರಿಸಿ ಹೋಗಿದ್ರು. ಇಲ್ಲಮ್ಮ, ನಿನ್ನ ಹೊಟ್ಟೆಯಲ್ಲಿ ಭಾಳ ಅದ್ಭುತವಾದ ಒಬ್ಬ ಮನುಷ್ಯ ಜನಿಸಿ ಬರ್ತಾನೆ, ಲೋಕ ಕಲ್ಯಾಣಕ್ಕಾಗಿ ಬರುವಂಥ ಮನುಷ್ಯ ಆತ ಆಗ್ತಾನಂತ ಅವ್ರು ಆಶೀರ್ವಾದ ಮಾಡಿ ಹೋಗಿದ್ರು. ಅವ್ರಿಗೆ ವಯಸ್ಸಾಗಿತ್ತು. ವಿರುಪನಗೌಡರು ಅದೇ ಒಂದು 10 ವರ್ಷದವ್ರು ಇದ್ದಾಗ ಅವ್ರಿಗೆ ಆಗಲೇ ಒಂದು 60-70 ವರ್ಷ ಅವರಿಗಾಗಿತ್ತು. ಮುಂದೆ ಹೋಗಿ ಬರೋದು ಎಲ್ಲ ನಡೆದಾಗ ಅದು ಒಂದು ಟರ್ನಿಂಗ್ ಪಾಯಿಂಟ್ ಬರುತ್ತೆ. ಯಾವಾಗ ಊರು ಪೊಲೀಸ್ ಗೌಡಾಗಿ ಗೌಡಿಕೆಯನ್ನು ಮಾಡಿದ ಮೇಲೆ ಬಂದಿರತಕ್ಕಂಥ ಟರ್ನಿಂಗ್ ಪಾಯಿಂಟ್ ಅದು. ಅಧ್ಯಾತ್ಮದತ್ತ ಮೊದಲು ಒಳ್ಳಿಲ್ಲತ್ತ, ಮುಂದೆ ಊರು ಪೊಲೀಸ್ ಗೌಡಿಕೆಯನ್ನು ಇದಕ್ಕೆ ಕೊಡಲೇಬೇಕಾದ ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ ಅವ್ರ ಮನೆಯಲ್ಲಿ ಗಂಡ್ಮಕ್ಕಳಿಲ್ಲ, ಅವ್ರ ಅಣ್ಣತಮ್ಮರಿದ್ರು. ಅಣ್ಣತಮ್ಮರು ಏನು ಮಾಡಿದ್ರು ಅಂದ್ರೆ ಈ ಗೌಡಿಕೆ ನಮಗ ಉಳಿಬೇಕಂತ ಪ್ರಯತ್ನ ಮಾಡ್ತಿದ್ರು. ಅದ್ರ ಮುದ್ದಮ್ಮ ಏನು ಹೇಳಿಲ್ಲ ಅಂದ್ರೆ, ನನ್ನ ಮಗ ಭಾಳ ಶಾಣೆದನ, ಒಳ್ಳೆ ಬುದ್ಧಿವಂತ ಅದನ, ಮತ್ತು ನಾನು ತವ್ರ ಮನೆ ಸಂಬಂಧವನ್ನು ಕಳ್ಕಾಗ್ತಾ ಇರಲಿಲ್ಲ. ನನ್ನ ತವ್ರ ಮನೆ ಸಂಬಂಧವನ್ನು ಉಳಿಸ್ಕೊಳ್ಳೇಬೇಕು. ನಾನು ಇಲ್ಲಿ ಕನ್ಯೆ ಮಾಡ್ಕೊಂತೀನಿ, ನನ್ನ ನಿಮ್ಮ ಅಳಿ ಯಾವುದ್ರ ಕಡಿಮೆ ಅದನ, ಈತಗೆ ನೀವು ಗೌಡಿಕೆ ಕೊಡ್ಬೇಕಂತ ಆಕೆ ಹವಾಲನ್ನು ಇಟ್ಲು. ಆಗಾಗಲೇ ಊರಿನ ಜನರು ಎಲ್ಲರ ಪ್ರೀತಿ ಪಾತ್ರನಾಗಿರುವಂಥ ವಿರುಪನಗೌಡರು, ವಿರುಪನಗೌಡ್ರೆ ಅವರು ಪೊಲೀಸ್ ಪಾಟೀಲ್ ವಿರುಪನಗೌಡ. ಆ ಚಕೋಟಿ ವಿರುಪಣ್ಣ ಹೋಗಿ ಯಾವಾಗ ಊರ್ ಮಂದಿ ಎಲ್ಲ ಅಂದ್ರೆ, ಇಲ್ಲ ಭಾಳ ಶಾಣೆ ಅದನ, ಈತಗೆ ನೀವು ಏನಾದರೂ ಒಂದು ಸ್ಥಾನವನ್ನು ಕೊಡಲೇಬೇಕು ಅಂತ. ಇಡೀ ಊರು ಜನರ ಬೇಡಿಕೆ ಮತ್ತು ಮುದ್ದಮ್ಮನವರು ಒತ್ತಾಯದ ಮೇರೆಗೆ ಅನಿವಾರ್ಯವಾಗಿ ಸಿದ್ದಮ್ಮ ಅನ್ನುವಂಥ ಆ ಪೊಲೀಸ್ ಗೌಡರ ಮಗಳನ್ನು ಸೊಸೆಯನ್ನಾಗಿ ಮಾಡ್ಕೊಂತಾಳ, ಮಗನಿಗೆ ಪೊಲೀಸ್ ಗೌಡಿಕೆಯನ್ನು ಕೊಡಿಸ್ತಾಳ. ಅವಾಗ ಇವ್ರು ಪೊಲೀಸ್ ಗೌಡರು ಆಗ್ತಾರೆ.